ಹಲೋ. ಹಲೋ, ನಮಸ್ತೆ. ನ್ಯಾಷನಲ್ ನ್ಯೂಸ್ ಬಿಕೆಪಿ ಕಡೆಯಿಂದ ಕಾವ್ಯ ಮಾತನಾಡ್ತಾ ಇರೋದು. ರಾಜೇಶ್ ಅವರ ಮಾತನಾಡ್ತಾ ಇರೋದು. ಎಸ್ ಮ್ಯಾಮ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮ್ಯಾಮ್. 595 ಅಂಕಗಳನ್ನ ಗಳಿಸಿದ್ದೀರಾ. SSLC ಫಲಿತಾಂಶವಿನ ಪ್ರಕಟಣೆ ಆದಲ್ಲಿ ನೀವು ನೋಡಿದಾಗ ಯಾವ ರೀತಿ ಇತ್ತು ನಿಮ್ಮ ಅಂಕಗಳನ್ನ ನೋಡಿ? ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇತ್ತು? ನಮ್ಗೆ ಖುಷಿ ಆಯ್ತು. ಎಕ್ಸ್ಪೆಕ್ಟೇಷನ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಬಂದಿಲ್ಲ ಅಂತ ಬೇಜಾರಾಯ್ತು. 595 ಅಂಕಗಳಿಗಿಂತಲೂ ಕೂಡ ಹೆಚ್ಚಿನ ಅಂಕಗಳು ಗಳಿಸ್ತಾ ಇದ್ದೆ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಇತ್ತು ಅಂತ ಹೇಳ್ತಾ ಇರೋದು. ಎಸ್ ಮ್ಯಾಮ್. ಅಂದ್ರೆ ನಿಮ್ಮ ಪ್ರಕಾರ ಎಷ್ಟು ಅಂಕಗಳು ಬರ್ಬೇಕಿತ್ತು? ಮ್ಯಾಮ್ 600 ಎಬೋ. 600 ಎಬೋ ಬರ್ಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ. ಅದೇ ತರ ರಿವ್ಯಾಲ್ಯೂಯೇಷನ್ ಏನಾದ್ರು ಆಗ್ತಾ ಇದ್ದೀರಾ ಅಥವಾ 595 ಅಂಕಗಳೇ ಸಾಕು ಅನ್ನೋ ತರ ಏನಾದ್ರು ಇದೆಯಾ? ಇಲ್ಲ, ಕಾನ್ಫಿಡೆಂಟ್ ಐತೆ ಬರುತ್ತೆ ಅಂತ, ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕಿದೀನಿ. ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಸಬ್ಜೆಕ್ಟ್ ನಲ್ಲಿ ನಿಮಗೆ ಕಡಿಮೆ ಅಂಕಗಳು ಬಂದಿದೆ, ಯಾವ ಸಬ್ಜೆಕ್ಟ್ ನ ರಿವ್ಯಾಲ್ಯೂಯೇಷನ್ ಆಗ್ತಾ ಇದ್ದೀರಾ? ಹಿಂದಿ ಮತ್ತೆ ಇಂಗ್ಲಿಷ್. ಔಟ್ ಆಫ್ ಸ್ಕೋರ್ ಆಗಿರುವಂತಹ ಸಬ್ಜೆಕ್ಟ್ ಗಳು ಏನಾದ್ರು ಇದೆಯಾ? ಆಗಿಲ್ಲ ಮ್ಯಾಮ್. IS 99 ಇದು ಸೋಷಿಯಲ್ ಬಂದಿದೆ, ಮತ್ತೆ ಮ್ಯಾಥ್ಸ್ 97 ಆಗಿದೆ. ನಿಮ್ಮ ಫೇವರಿಟ್ ಸಬ್ಜೆಕ್ಟ್ ಅಂತಂದ್ರೆ ಯಾವುದು? ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್. ಎಲ್ರು ಕೂಡ ಸೈನ್ಸ್ ಅಂತ ಇದ್ರೆ, ನೀವು ನೋಡಿದ್ರೆ ಮ್ಯಾಥಮೆಟಿಕ್ಸ್ ಅಂತ ಇದ್ರೆ ನಿಮ್ಗೆ ಮ್ಯಾಥ್ಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದೇ ತರ ನಿಮ್ಮ ಪೇರೆಂಟ್ಸ್, ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಲ್ಲೆಲ್ಲ ಯಾವ ರೀತಿ ಇದೆ ರೆಸ್ಪಾನ್ಸ್? ಎಲ್ಲ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಮಾಡಿದೆ ಅಂತ ಎಲ್ಲ ಕಂಗ್ರಾಟ್ಸ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಅಪ್ಪ ನನಗೆ ಜಾಸ್ತಿ ಕಾನ್ಫಿಡೆಂಟ್ ಕೊಟ್ಟಿದ್ದವರು. ಅಂತಂದ್ರೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ನನ್ ಮಗ ಗಳಿಸ್ತಾನೆ, SSLC ಅಲ್ಲಿ ಟಾಪರ್ ಆಗೇ ಆಗ್ತಾನೆ ಅನ್ನೋ ಕಾನ್ಫಿಡೆಂಟ್ ಅವ್ರಿಗೆ ಇತ್ತು ಅಂತ ಹೇಳ್ತಾ ಇದ್ದೀರಾ. ಎಸ್ ಮ್ಯಾಮ್. ನಿಮ್ಮ ಅಂಕಗಳನ್ನ ನೋಡಿ ಅವರೆಷ್ಟು ಭಾವುಕರಾದ್ರು? ನಾವ್ ಹೇಳಿದ್ಕು ಚೆನ್ನಾಗ್ ಮಾಡಿದೆ, ಇನ್ನ ಮಾಡ್ಬೋದಿತ್ತು, ಆಗ್ತಿದ್ ನಿನ್ ಕೈಲಿ, ಮಾಡ್ಬೇಕಿತ್ತು, ಇನ್ನೊಂದ್ ಸ್ವಲ್ಪ ಎಫರ್ಟ್ ಆಗ್ಬೇಕಿತ್ತು, ಆದ್ರೂ ಇದು ಇಷ್ಟು ಚೆನ್ನಾಗ್ ಮಾಡಿದ್ಯಾ ಇಲ್ಲಿವರೆಗೂ ಅಂತ ಹೇಳಿದ್ರು. ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿ ನಿಮ್ಮನ್ನ ಕಂಗ್ರಾಟ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್, ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ರೆಸ್ಪಾನ್ಸ್ ಇದೆ? ಮ್ಯಾಮ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಟೀಚರ್. ಮತ್ತೆ ನಾವೇನೋ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಮಾಡ್ತಿದ್ರು. ಜಾಸ್ತಿ ಸಪೋರ್ಟಿವ್ ಆಗಿದ್ರು ಎಲ್ಲ ಟೀಚರ್ಸ್. ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಿಮಗೆ ಒಂದು ಟೀಚಿಂಗ್ ನಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಜೂನಿಯರ್ಸ್ ಗಳಿಗೆ ಟಿಪ್ಸ್ ಏನಾದ್ರು ಶೇರ್ ಮಾಡ್ತೀರಾ? ಯಾವ ರೀತಿ ಓದಿದ್ರೆ ಎಷ್ಟು ಅಂಕಗಳನ್ನ ಗಳಿಸಬಹುದು, ಯಾವ್ಯಾವ ರೀತಿ ಟೈಮ್ ಅಪ್ ನ ಕ್ಯಾಚ್ ಮಾಡಬೇಕು, ಶಾಲೆಯಲ್ಲಿ ಯಾವ ರೀತಿ ಇರಬೇಕು, ಮನೆಯಲ್ಲಿ ಯಾವ ರೀತಿ ಓದಬೇಕು ಅಂತ ಏನಾದ್ರು ಹೇಳುವಂತಹ ಟಿಪ್ಸ್ ಗಳೇನಾದ್ರು ಇದ್ರೆ ನಮ್ ಜೊತೆ ಹಂಚ್ಕೋಬಹುದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಫಸ್ಟ್ ಹೇಳ್ಬೇಕಂದ್ರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಡೇ 1 ಇಂದನೂ ಕೂಡ ಏನೇನ್ ಇರುತ್ತೆ ಅದನ್ನ ಅವತ್ತವತ್ತೇ ಓದ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆಲ್ಲವೂ ಕೂಡ ಈಸಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನೀವ್ ಯಾವ್ಯಾವ ರೀತಿ ಅಂತ ಅಂದ್ರೆ ಟೈಮ್ ಟೇಬಲ್ ಪ್ರಕಾರ ಓದ್ತಾ ಇದ್ರಾ, ಅಥವಾ ಅರ್ಲಿ ಮಾರ್ನಿಂಗ್ ಓದೋ ಅಂತದ್ದು, ಅಥವಾ ಶಾಲೆಯಿಂದ ಬಂದಿದ ತಕ್ಷಣ ಓದೋ ಅಂತದ್ದು, ಆ ರೀತಿ ಹವ್ಯಾಸಗಳೇನಾದ್ರು ಇತ್ತಾ? ಜಾಸ್ತಿ ಓದ್ಬೇಕು ಅಂತ ಮೆಂಟಲಿ ಸ್ಟ್ರೆಸ್ ಅಂತಾರಲ್ಲ, ಎಲ್ಲಾ ಕಲ್ಚರಲ್ ಆಕ್ಟಿವಿಟೀಸ್ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೀನಿ. ಅಂತಂದ್ರೆ ಪಠ್ಯಕ್ರಮಕ್ಕೆ ಹೊರತುಪಡಿಸಿ ಸ್ಪೋರ್ಟ್ಸ್ ನಲ್ಲಿಯೂ ಕೂಡ ನೀವು ಇಂಟ್ರೆಸ್ಟ್ ತೋರಿಸ್ತಾ ಇದ್ರಿ. ಅಂತಂದ್ರೆ ಸ್ಟ್ರೆಸ್ ಮೈಂಡ್ ಒಂದೇ ಕಡೆ ಸ್ಟಿಕ್ ಆನ್ ಮಾಡ್ಕೊಳ್ದೆ ಎಲ್ಲಾ ಚಟುವಟಿಕೆಯಲ್ಲೂ ಕೂಡ ನೀವು ಭಾಗವಹಿಸ್ತಾ ಇದ್ರಾ? ವಿಭಾಗ ಮಟ್ಟದಲ್ಲಿ ಥ್ರೋಬಾಲ್ ಆಡಿದೀನಿ ಈ ಸಲ. ವಿಭಾಗ ಮಟ್ಟದಲ್ಲಿ ಥ್ರೋಬಾಲ್ ಅನ್ನ ಆಡಿದ್ರಾ? ಕಂಗ್ರಾಟ್ಸ್. ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಕ್ವಿಜ್ ಪಾರ್ಟಿಸಿಪೇಟ್ ಮಾಡಿದೀನಿ. ಕ್ವಿಜ್ ಅಲ್ಲಿ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನಮ್ಗೆ. ಅದೇ ರೀತಿ ನೀವ್ ಯಾವ ರೀತಿ ಓದ್ತಾ ಇದ್ರಿ? ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಕೆಲವರು ಓದ್ತಾ ಹೋಗ್ತಾರೆ, ಅಥವಾ ನೈಟ್ ಓದ್ತಾ ಹೋಗ್ತಾರೆ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು? ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸ್ತಾ ಇತ್ತು? ಮಾರ್ನಿಂಗ್ ಯಾವ್ದು ಟಫ್ ಆಗ್ತಿತ್ತು ಅದು ಒಂದ್ ಸ್ವಲ್ಪ ಕವರ್ ಮಾಡ್ತಿದ್ದೆ, ಮತ್ತೆ ನೈಟ್ ನಾನು ಮಲ್ಗೋವರೆಗೂ ಓದ್ತಿದ್ದೆ ಈಸಿ ಇರೋ ಸಬ್ಜೆಕ್ಟ್. ಮತ್ತೆ ಅದನ್ನ ಆಗ್ಲೆಲ್ಲ ರಿವೈಸ್ ಮಾಡ್ಕೊಂತಿದ್ದೆ. ಅಂದ್ರೆ ರೀಕಾಲ್ ಮಾಡ್ಕೊಳ್ತೇವೆ, ಏನ್ ಓದಿರ್ತೀರಾ ಅದನ್ನ ಅವಾಗಿನೇ ಫ್ರೀ ಇದ್ದಾಗ ರೀಕಾಲ್ ಮಾಡ್ಕೊಳ್ಳೋ ಅಂತದ್ದು ಇರ್ತಾ ಇತ್ತು. ಹಾಗೆ ನಿಮ್ಮ ಶಾಲೆಯ ಹೆಸರನ್ನ ತಿಳಿಸ್ಕೊಡ್ಬೋದಾ? ನಮ್ ಗವರ್ಮೆಂಟ್ ಹೈಸ್ಕೂಲ್ ಬುಕ್ಕಾಪಟ್ನ. ಅಂತಂದ್ರೆ ಇಲ್ಲಿ ಎಲ್ಲ ಹೇಳುವಂತದ್ದು ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ SSLC ಅಂಕಗಳನ್ನ ಗಳಿಸ್ತಾರೆ ಅತಿ ಹೆಚ್ಚಿನದಾಗಿ ಅಂತ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ನಮ್ಮೆಲ್ಲರ ಕೀರ್ತಿ. ಇದೊಂದು ರೀತಿ ರಾಜ್ಯಕ್ಕೆ ಹೆಮ್ಮೆಯನ್ನ ಪಡುವಂತಹ ಕೀರ್ತಿ ಅಂತಾನೆ ಹೇಳ್ಬೋದು. ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಉತ್ತಮವಾದಂತಹ ಶಿಕ್ಷಣದೊಂದಿಗೆ ಉತ್ತಮವಾದಂತಹ ಅಂಕಗಳನ್ನ ಗಳಿಸ್ತಾ ಇದ್ದೀರಾ. ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ ಈ ಒಂದು ಕೀರ್ತಿ? ಚೆನ್ನಾಗ್ ಅನಿಸ್ತಿದೆ. ನಮ್ ಸ್ಕೂಲ್ ನ ಎಲ್ಲರೂ ಹೊಗಳುತ್ತಿದ್ದಾರೆ. ಈಗ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಎಲ್ಲಾ ಕಡೆಯಿಂದಾನು ಹೇಳ್ತಿದ್ದಾರೆ. ಪ್ರೈವೇಟ್ ಸ್ಕೂಲ್ಗಿನ್ನ ಚೆನ್ನಾಗಿದೆ ನಮ್ ರಿಸಲ್ಟ್ ನಮ್ ಸ್ಕೂಲ್ ಈ ಸಲ. ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿಯೂ ಕೂಡ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸುವಂತಹ ವಿದ್ಯಾರ್ಥಿಗಳಿದ್ದಾರೆ ಅನ್ನೋದೇ ನಮ್ಗೊಂದ್ ರೀತಿ ಸಂತೋಷ ಅಂತಾನೆ ಹೇಳ್ಬೋದು. ಹಾಗೆ ನೀವು ಮುಂದಿನ ಕೋರ್ಸ್ ಅಥವಾ ಕಾಲೇಜು ಹಂತದಲ್ಲಿ ಯಾವ ರೀತಿಯ ಕೋರ್ಸ್ಗಳನ್ನ ಮಾಡಬೇಕು ಅನ್ಕೊಂಡಿದ್ದೀರಾ?
ನಾನು ಸೈನ್ಸ್ ಅಲ್ಲಿ PCMC ತಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಅಂದ್ರೆ ಸೈನ್ಸ್ ನ ತಗೋಬೇಕು ಅಂತ ಹೇಳಿ ಅನ್ಕೊಂಡಿದೀರಾ. ಎಸ್ ಮ್ಯಾಮ್. ಅದೇ ರೀತಿ ನೆಕ್ಸ್ಟ್ ನಿಮ್ಮ ಒಂದು ಪ್ರದೇಶದಲ್ಲಿ ಅಂತಂದ್ರೆ ನೀವು ಇರುವಂತಹ ಸ್ಥಳದಲ್ಲೇ ಮಾಡ್ತೀರಾ ಅಥವಾ ಬೇರೆ ಕಡೆ ಹೋಗಿ ಎಜುಕೇಶನ್ ನ ಪಡ್ಕೋಬೇಕು ಅನ್ನುವಂತಹ ಇಂಟೆನ್ಷನ್ ಏನಾದ್ರು ಇದೆಯಾ? ಬೇರೆ ಕಡೆ ಹೋಗಿ ಒಳ್ಳೆ ಎಜುಕೇಶನ್ ಪಡ್ಕೊಬೇಕು ಅಂತ ಇಂಟೆಂಟ್. ನಿಮ್ಮ ಪೇರೆಂಟ್ಸ್ ಗಳು ಸಪೋರ್ಟ್ ಮಾಡ್ತಾ ಇದ್ದಾರಾ? ನೀವಂತಂದ್ರೆ ನೀವ್ ಆ ಕೋರ್ಸ್ ತಗೋತೀರಾ, ನೀವ್ ಅದನ್ನೇ ತಗೊಳ್ಳಿ, ನಿಮ್ನ ಸಪೋರ್ಟ್ ಮಾಡ್ತೀವಿ, ಮುಂದೆ ಹೋಗಿ ಅನ್ನುವಂತ ಆತರ ಸಪೋರ್ಟ್ ಏನಾದ್ರು ಕೊಡ್ತಾ ಇದ್ದಾರಾ? ಎಸ್ ಮ್ಯಾಮ್, ನೀನೇನ್ ಮಾಡ್ತೀಯ ಅದನ್ನ ಮಾಡು, ನಾವ್ ಇದ್ದೀವಿ ಅಂತ ಮನೆ ಪೇರೆಂಟ್ಸ್ ಎಲ್ಲರೂ ಹೇಳ್ತಿದ್ದಾರೆ. ಅಂತಂದ್ರೆ ನಮ್ಮ ಹಿಂದೆ ಯಾವಾಗ್ಲೂ ಪೇರೆಂಟ್ಸ್ ಗಳು ತುಂಬಾ ಸಪೋರ್ಟಿವ್ ಆಗಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು. ಆ ರೀತಿ ಪೇರೆಂಟ್ಸ್ ನಿಮ್ಗೆ ಸಿಕ್ಕಿರುವಂತದ್ದು ತುಂಬಾ ಅದೃಷ್ಟ ಅಂತಾನೆ ಹೇಳ್ತಾ ಹೋಗ್ಬೋದು. ಎಸ್ಪೆಷಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಏನೇ ಮಾಡಿದ್ರು ನಾವ್ ಇದ್ದೀವಿ ಮಾಡು ಅಂತ ಹೇಳ್ತಾರೆ. ಅದರಿಂದ ನಾನು ಹೋಪ್ ಮಾಡ್ಬೋದು ನಾವೇನೇ ಆದ್ರು ಅಂತ. ಹಾಗೆ ಅದೇ ರೀತಿ ಕೆಲವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗವರ್ನಮೆಂಟ್ ಜಾಬೇ ತಗೋಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ, ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ರೀತಿ ಇರುತ್ತೆ. ನಿಮ್ಗೆ ಯಾವ ರೀತಿ ಜಾಬ್ ನ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅನಿಸ್ತಾ ಇದೆ? ಒಂದ್ ಸಾಫ್ಟ್ವೇರ್ ಬಿಲ್ಡ್ ಮಾಡ್ಬೇಕು, ಮತ್ತೆ ನಾನೇ ಒಂದ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು, ಸ್ಟಾರ್ಟ್ಅಪ್ ಸ್ಟಾರ್ಟ್. ಆಲ್ ದ ಬೆಸ್ಟ್. ನಿಮ್ಮ ಎಲ್ಲಾ ಕನಸುಗಳು ಕೂಡ ಬೇಗ ನನಸಾಗ್ಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.